ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಆಡುಕಂದೇಳಿ ಹೋದ್ ಮಾರ್ರೆ ಇಂದು ಗುಡ್ಕ ಮಳೆ ಬರ್ಕ ಸರಿ ಅಂದೇಳಿ ಮಳೆ ಬಂತಲ್ಲ ಅಂದೇಳಿ ಮನೆಗೆ ಹಾಕ್ಬೇಕು. ನನ್ನ ಫ್ರೆಂಡಿಗೆ ಫೋನ್ ಮಾಡಬೇಕು. ಹೆಂಗೋ ರಜೆ ಎಲ್ಲ ಮಾರೆ ಇವತ್ತು ಕರ್ಸಿ ಹಿಡ್ಕಪ್ಪ ನಾಕಂದ ಸರಿ ಅಂದೇಳಿ ಕರ್ಸಿ ಎಲ್ಲ ಇಡೋಕ್ಕೆ ರೆಡಿ ಮಾಡ್ಕೊಂತಿತ್ತು ಕಣಿ. ಮತ್ತೊಂದು ಒಳ್ಳೇದಾದ ಅಂತ ಕೇಳ್ರಿ, 2-3 ದಿವಸ ಆಯ್ತು ಮಾರ್ರೆ ಹೇಳುವಷ್ಟು ಮಳೆ ಇಲ್ಲ, ಸ್ವಲ್ಪ ಕಮ್ಮಿ. ಸೊ ಅದಕ್ಕೋಸ್ಕರ ನಮ್ಗೊಂದು ಪ್ಲಸ್ ಪಾಯಿಂಟ್ ಆದ ಅಂತಂದ್ರೆ ಮಳೆ ಕಮ್ಮಿ ಇದ್ದಲ್ಲ ಗಾಳೆಲ್ಲ ಹಾಕೋಕೆ ಸ್ವಲ್ಪ ನೀರು ಸ್ವಲ್ಪ ಡೌನ್ ಆಗಿರುತ್ತೆ, ಕೊಳಕೆಲ್ಲ ಇರುತ್ತೆ, ಒಂದು ಮೀನು ಹತ್ತು ಜಾಸ್ತಿ ಅಂಬ್ರೆ ಸರಿ ಅಂದೇಳಿ ಹೊಡೆದು ಕಣಿ. ಸರಿ ಅಂದೇಳಿ ನಮ್ಮನೆ ಹತ್ರ ಹಿಂದೊಂದು ಸಣ್ಣ ತೋಡಿತ್ತು, ಅಲ್ಲೆಲ್ಲ ಸುಮಾರು ಕರ್ಷಿಗಳೆಲ್ಲ ಹತ್ತಾ ಇರ್ತವೆ ಮಳೆಗಳ ಟೈಮಲ್ಲೆಲ್ಲ. ಸೊ ಅಲ್ಲೊಂದು ಟ್ರೈ ಮಾಡುವ ಅಂದೇಳಿ ನಾನು ನನ್ನ ಫ್ರೆಂಡ್ 2 ಮಕ್ಕಳನ್ನ ಕರ್ಕೊಂಡ್ಬಂದು ಸರಿ ಅಂದೇಳಿ 4 ಜನ ಹೊಡೆದು ಕಣೆ. ಬೇಡ ಮಾರೆ ಜಾರತ್ತು ಮಕ್ಕಳನ್ನಂತ ಕರ್ಕೊಬಂದು ಕೇಳ್ರೆ ಅವ್ರಿಗೆ ನಾವು ಮೀನು ಹಿಡಿತಂದು ಕಾಮ್ಕೊಂಡು ಒಂದು ಖುಷಿ ಅಂಬ್ರು ಮಾರ್ರೆ. ನಾವು ಮೀನು ಬೀಳತ್ತೆಲ್ಲ ನಮಗೆ ಕನ್ಫರ್ಮೇಷನ್ ಇಲ್ಲ, ಅವ್ರನ್ನೇ ಬಂದಿದ್ದೆ ಸರಿ ಅಂದೇಳಿ ಹೊಡೆದು ಕಣಿ. ಮತ್ತೊಂದು ಎಂತಂದ್ರೆ ನೀವು ಗಾಳಗಿಳೆಲ್ಲ ಹಾಕೋ ಆಪತ್ತು ಈ ಥರದೊಂದು ಬಿದ್ರಿದ ಕೋಲ್ ಬತ್ತು. ಈ ಥರದೊಂದು ಬಿದ್ರಿ ಕೋಲೆ ಹಾಕೊಂಡಿಲ್ಲ, ನೀವು ಯಾವ ಥರದಾದ್ರು ಯೂಸ್ ಮಾಡ್ಲಕ್ಕ ಒಂದು ಕೋಲ್ ಕಟ್ಕೊಂಡ್ರೆ ಒಳ್ಳೇದು. ಸೊ ಎಂತಕ್ಕಂತ ಅಂದರೆ ನಾವೀಗ ಗಾಳ ಹಾಕತ್ತೆ ಡೈರೆಕ್ಟಾಗಿ ಬಿಟ್ಬಿಡುತ್ತೆ, ಕೈಯಲ್ಲಿ ಹಿಡ್ಕೊಂಡಿರೋದು ಬಿಡಿ. ಇದು ನಾವು ಬೀಸೋತಿಗಿತ್ತಲ್ದ ಅದು ಮಿಸ್ ಎಲ್ಲರೂ ಎಲ್ಲ ಕೈ ಹಿಂದೆಲ್ಲ ಸಿಕ್ಕೈಕೊಂಡಿದ್ರೆ ಸುಮ್ಮನೆ ಗಾಯಗೆ ಯಾಪು ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ನೀವು ಮನೇಲಿಟ್ಟಲ್ಲೂ ಹಾಗೆ ಮಕ್ಕಳಿಗೆ ಕಲ್ಲ ಮುಡ್ತಿರು ಮತ್ತು ಅದು ಆಡು ಗಿಡು ಸಣ್ಣ ಮಕ್ಕಳಿಗೆ ಏಂತಿಲ್ಲ ಅಲ್ಲದೆ, ಅದಕ್ಕೋಸ್ಕರ ನೀವು ಅದಕ್ಕೊಂದು ಕೋಲ್ ಕಟ್ಟಿ ಇಟ್ಟರೆ ಬೆಸ್ಟ್. ಅಂದರೆ ನೀವು ಲಾಸ್ಟಿಗೆ ಎಲ್ಲ ಮೂಮೆಂಟಲ್ಲಿ ಮುಗಿದು ಜಾರ್ಕೊಳ್ಳಿ ಡೈರೆಕ್ಟಾಗಿ ಕಟ್ಲಕ್ಕೆ, ಅಂದರೆ ಸುತ್ತಿ ಇಡ್ಲಕ್ಕಂತ ಸರಿ ಅಂದೇಳಿ ಮರ್ರೆ. ಆ ತೋಡಂಕೊಂಡ್ರೆ ಒಂದು ಕರ್ಷಿ ಬೀಳಲ್ಲ. ಅಂದರೆ ಎಂತ ಆಯ್ತು ಅಂದರೆ ಸ್ವಲ್ಪ ನೀರು ಕೊಳಕೈ ಪ್ರಾಬ್ಲಮ್ ಆದೆ, ನೀವು ಕಾಣ್ಲಕ್ಕೆ ಈಗ ತೋರತ್ಕಣಿ ನೀರೆಲ್ಲ ಸ್ವಲ್ಪ ಕೊಳಕೈತೆ, ಅದಕ್ಕೋಸ್ಕರ ಸ್ವಲ್ಪ ರಗ್ಲಿ ಆಯ್ತು. ಬಿಟ್ಟರೆ ಕೊಳಕರೆ ಮೀನು ಹತ್ತುದಿಲ್ಲ ಅಂದೇಳಿ ಅಲ್ಲ, ಅದು ಕಚ್ಚುದಿಲ್ಲ ಅಷ್ಟೇ ಮತ್ತೆಂತಲ್ಲ. ಸೊ ಅದಕ್ಕೋಸ್ಕರ ಸರಿ ಅಂದೇಳಿ ಅಲ್ಲಿ ಬೀಳ ಅಂದೇಳಿ ಸೀದಾ ಗೆದ್ದಿ ಬೋಯೆಲ್ಲ ನಡ್ಕೊಂಡು ಮತ್ತೊಂದು ಈಚೆ ತೋಡಿತ್ತು. ಸೊ ಇಲ್ಲಿ ಬಂದಿತ್ತು ನೀವು ಕಾಣ್ಲಿಕ್ಕೆ. ಈಚೆ ಒಂದು ಕ್ವಾರಿ ದಾಟ್ಕೊ ಹೋಯ್ಕ. ಸೊ ಇಲ್ಲಿ ಕಂಡ್ರೆ ಹೋದ ವಾರ ನಾನು ಇಲ್ಲಿ ಆಗ ಇಟ್ಕೊಂಡಿದ್ದೀನಿ ಮಾತ್ರ. ಮಕ್ಕಳು ಕಂಡ್ರೆ ನಾವು ಮೀನು ಹಿಡೋದು ಕಾಣಿಕೆ ಅಂದೇಳಿ ಬಂದಿದ್ದು. ಮಕ್ಕಳೆದ್ರೆ ಮೀನು ಹಿಡಿದಿರೆ ಪಾಪ ಅವು ಬೇಜಾರಾಗ್ತಲ್ದೆ, ಅವು ಕಾಣ್ಕಂದೇಳಿ ಬಂದಿದ್ದು. ಸರಿ ಅಂದೇಳಿ ಅವ್ರನ್ನ ಕಟ್ಕೊಂಡು ನನ್ನ ಫ್ರೆಂಡ್ ದಾಟಿಸ್ತಿದ್ದ ಕಾಣಿ. ಹಂಗಿಂಗೆ ಮಾಡಿ ಉಗ್ರ ಹೋರಾಟ ಮಾಡಿ ಇಲ್ಲ ದಾಟ್ಕೊಂಡು ಸೀದಾ ತೋಡಿ ಹಾಕಿತ್ತು ಕಾಣೆ. ಸಿಕ್ಕಾಪಟ್ಟೆ ಜಾರತ್ ಮಾರ್ರೆ. ಇಲ್ಲ ಮಳೆ ಬಂದು ಪಾಚೆ ಎಲ್ಲ ಅಂಟ್ಕೊಂಡಿರುತ್ತೆ, ಇಲ್ಲ ಸಿಕ್ಕಾಪಟ್ಟೆ ಜಾರತ್ತೆ. ಸರಿ ಅಂದೇಳಿ ಈಚೆ ತೋಡಿ ಬಂತು, ನಾನು ನನ್ನ ಫ್ರೆಂಡ್ ಮಕ್ಕಳನ್ನ ಮನೆ ಬಿಟ್ಟು ಈಚೆ ನಾವು ಬಂತೆ. ಎಂತಕ್ಕಂದ್ರೆ ಇಲ್ಲಿ ತೋಡಂಗೆ ನೀರಲ್ಲೆಲ್ಲ ದಾಟ್ಕೋಯ್ತು, ಮಕ್ಕಳಿಗೆ ಆಗ್ತಿಲ್ಲ ಸುಮ್ಮನೆ, ಅದಕ್ಕೆ ಬಿಟ್ಟು ಬಂತೆ ಬೇಡ ರಿಸ್ಕ್ ಅಂದೇಳಿ. ಸೊ ಈಗ ನಾವು ಇಲ್ಲಿಂದ ಇದನ್ನು ದಾಟ್ಕೊಂಡು ಆಚೆ ಹೋಯ್ಕೆ, ಎಂತಕ್ಕಂದರೆ ಇಲ್ಲೂ ಕೊಳಕೈತೆ ನೀರು, ಇಲ್ಲೂ ಮೀನು ಬೀಳುವುದಿಲ್ಲ. ಅದಕ್ಕೋಸ್ಕರ ನಾವೀಗ ಆಚೆ ಹೋಯ್ಕೆ. ಆಚೆಗೆ ಹೋಗಿ ತೋರಿಸ್ತೀವಿ ಬನ್ನಿ. ಆಚೆಗೆ ಹೋಯ್ಕರ್ ಮಾರ್ರೆ ಇದೆಲ್ಲ ದಾಟ್ಕೊಂಡೆ ಹೋಯ್ಕೆ. ನೀರು ಕಂಡ್ರೆ ಹರಿತಿತ್ತು, ನೀರು ಕಂಡ್ರೆ ಮುಂಗಾಲ್ ಗಂಟೆ ತನಕ ಒತ್ತು ಮಾರ್ರೆ. ಆಗಳಿನ ಕಾಲ್ದಂಗೆಲ್ಲ ಇತ್ತಲ್ದೆ ಈ ಥರ ಗಾಳ ಗೀಳ ಎಂತ ಯೂಸ್ ಮಾಡಿದೆ ಕರೆಕ್ಟಾಗಿ ಹಳೇರು ನೀರಂಗೆ ಕಣ್ಕೊಂಡು ಕೈ ಹಾಕಿ ಮೀನೆಲ್ಲ ಹಿಡಿತಿದ್ರಮ್ಮ ಮಾರ್ರೆ. ಹೆಂಗೆಲ್ಲ ಹಿಡಿತಿದ್ರು. ಈಗಳಿತ್ತು ಎಲ್ಲ ವ್ಯವಸ್ಥೆ ಇದ್ದರೂ ಯಾರು ಮೀನು ಹಿಡೋಕೆ ಆಗ್ತಿಲ್ಲ ಮಾರ್ರೆ. ಎಂಥದ್ದು ಹೇಳಿ ಯಾರು ಒಂದು ಮಾತು ಒಂದು ನಿಜ ಹೋದ್ ಮಾರ್ರೆ. ಈ ಹಳ್ಳಿ ಬದಿಗೆ ಇಪ್ಪೋರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳಕ್ಕೆ. ಸೊ ಎಂತ ಕೇಳ್ರೆ ನಮಗಿದು ಸಿಕ್ಕದೊಂದು ವಾತಾವರಣ ಇಲ್ಲಿ, ಒಂದು ಜಾಗ ಇಲ್ಲಿ, ಈ ಥರ ಪ್ಲೇಸ್ ನೀವು ಸಿಟಿ ಬದಿಗೆ ಇಪ್ಪೋರಿಗೆ ಕೇಳಿ ಹೆಂಗೆ ಅನ್ಸುತ್ತಂತ, ಅವರೇ ನಿಮ್ಗೆ ಆನ್ಸರ್ ಕೊಡ್ತಾರೆ. ಸೊ ಈಗ ಗೊತ್ತಿರ್ಲಕ್ಕ ಹಳ್ಳಿ ಬದಿ ಇಪ್ಪೋರಿಗೆಲ್ಲ ಹೆಚ್ಚಿನ ಜನಿಗೆ, ಮತ್ತು ಸಿಟಿ ಬದಿ ಇಪ್ಪೋರಿಗೆ ಕೆಲವ್ರಿಗೆ ಗೊತ್ತಿರ್ಲಕ್ಕ ಹೆಂಗೆ ನಮ್ಮ ಬದಿ. ಸೊ ಅಂತೂ ಇಂತೂ ಲಾಸ್ಟಿಗೆ ತಿಪ್ಪರು ತೆಗೆದು ನನ್ನ ಫ್ರೆಂಡ್ ಮೀನು ಹಿಡ್ದ ಮಾರ್ರೆ. ತಿಪ್ಪರು ತೆಕೊಂಡು 3 ತೋಡು ಆಚೆ ದಾಟ್ಕೊ ಬಂದಿತ್ತು. ಎಂತಕ್ಕಂದ್ರೆ ಆ್ಯಕ್ಚುಲಿ ನಾವು ಅಲ್ಲ ಹಿಡಿತಿದ್ದಿತ್ತೆ, ಅಲ್ಲಿ ನೀರಲ್ಲೇ ಅಂತ ಕೆಲಸ ಮಾಡ್ತಿದ್ರು, ಹಂಗೆ ಸ್ವಲ್ಪ ಕೊಳಕೈ ಮರ ಆಗಲೇ ಇತ್ತು. ಸರಿ ಅಂದೇಳಿ ಮೀನು ಹಿಡಿತು ಕಣಿ. ಬೀಳಿತು ಮಾರ್ರೆ, ದೊಡ್ಡ ಕರ್ಷೆ ಬಿದ್ದಿತ್ತು ಮಾರ್ರೆ. ಕಾಣ್ಲಕ್ಕೆ ನೀವು ಸೈಜ್ ಒಳ್ಳೆ ಬಂಗ್ನಿ ಮೀನು ಸೈಜ್ ಇದ್ದಂಗಿತ್ತು ಮಾರ್ರೆ. ತಗೊಬಂದು ಮಾರ್ರೆ ನಮ್ಮ ಮನೆ ಹೆಣ್ಣು ಕಾಣ್ಲಕ್ಕೆ ಮಾರ್ರೆ, ಬಾಲ್ ಹಿಡ್ಕೊ ಅಲ್ಲಾಡ್ತಿತ್ತು ಮಾರ್ರೆ. ಯಾಕಂದ್ರೆ ಮೀಸ್ತಾಳಂಬ್ರೆ, ಸೋಪ್ ಹಾಕ್ತಾಳಂಬ್ರೆ, ಶಾಂಪು ಹಾಕ್ತಾಳಂಬ್ರೆ, ಇನ್ನು ಎಂತೆಂತೆಲ್ಲ ಹಾಕ್ತಾಳೋ ಕಾಣಕ್ಕೆ. ಇವತ್ತು ಅದು ಪದಾರ್ಥ ಅಂತ ಆಗ್ತಿಲ್ಲ, ಅಂತೂ ಇವತ್ತು ಅದಕ್ಕೊಂದು ನೀರು ಸಿಕ್ಕಿ ಒಂದು ಗತಿ ಮಾಡ್ತಾಳೆ ಇವತ್ತು. ಅದ್ರ ಜೊತೆಗೆ ಇನ್ನೂ ಇಬ್ಬರನ್ನ ಕರ್ಕೊಂಡಿದ್ದಾಳೆ ಮಾರ್ರೆ. ನಮ್ಮ ಕಡೆಗೆ ಮೀನಿಗೆ ಹಿಡೋಕೆ ಇಂಟ್ರೆಸ್ಟ್ ಇದ್ದಾರೆ ಯಾರು ಇದ್ರು ಒಂದು ಕಮೆಂಟ್ ಹಾಕಿ ಅಕ್ಕ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.